ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ನಾವು ಈಗ ಹೋಟೆಲಲ್ಲಿ ಹೋದಾಗೆಲ್ಲ ಕಡಾಯಿ ಪನ್ನೀರ್ ಅಂತ ತಿಂತಾಯಿರ್ತೀವಿ. ಪನ್ನೀರ್ ಅಂತಂದರೆ ಈಗ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಪನ್ನೀರಲ್ಲೇ ತುಂಬಾ ಇಷ್ಟಪಡ್ತಿರ್ತೀವಿ. ಆ ಪನ್ನೀರ್ನ ನಾವು ಹೇಗೆ ಮನೆಗೆ ಸಿಂಪಲ್ಲಾಗೇ ಮಾಡ್ಕೊಳೋದು. ನಾವು ಪನ್ನೀರ್ ಅಂತ ಹಾಕಿ ಫ್ರೈಡ್ ರೈಸು ಮತ್ತು ಪನ್ನೀರ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಗ್ರೇವಿ ಇವೆಲ್ಲ ಮಾಡ್ತಾಯಿರ್ತೀವಿ. ಬಟ್ ಕಡಾಯಿ ಪನ್ನೀರ್ ಮಾಡ್ಕೊಳೋದು ಕಷ್ಟ ಏನೋ ಅನಿಸುತ್ತೆ. ಬಟ್ ಅದು ತುಂಬಾ ಈಸಿ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ನಾವೀಗ ಹೋಟೆಲ್ ಸ್ಟೈಲ್ನಲ್ಲೇ ಹೇಗೆ ಮನೇಲಿ ಸಿಂಪಲಾಗಿ ಮಾಡ್ಕೊಳೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಬಟರು ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡು, ಅದು ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಅವೆರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೆರಡೂ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ದೊಡ್ಡದೊಂದು ಆನಿಯನ್ನು ಮತ್ತು ದೊಡ್ಡದೊಂದು ಕ್ಯಾಪ್ಸಿಕಮ್ ದಪ್ಪ ಸೈಜಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗೂ ಇರುತ್ತೆ. ನಮಗೆ ಅದು ತಿನ್ನಬೇಕಾದ್ರೆ ಕ್ಯಾಪ್ಸಿಕಮ್ ಆಗಲಿ ಆನಿಯನ್ ಆಗಲಿ ಬಾಯಿಗೆ ಸಿಕ್ಕಿದಾಗ ಅದೊಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನಾವು ಫುಲ್ಲು ಸಣ್ಣ ಸಣ್ಣ ಹಚ್ಬಿಟ್ಟಾಗ ಏನಾಗುತ್ತೆ, ನಾವು ಮಾಮೂಲಿಯಾಗಿ ತಿಂದ್ಬಿಡ್ತೀವಿ ಎಲ್ಲನೂ ಮಿಕ್ಸಾಗಿ. ಬಟ್ ಇದು ದಪ್ಪ ದಪ್ಪ ಇದ್ದಾಗ, ನಾವು ಬಿಗ್ ಸೈಜಲ್ಲಿದ್ದಾಗ ಅದು ಒಂಥರ ಬೇರೆ ರೀತಿಲಿ ಇರುತ್ತೆ. ಬಟ್ ಇದನ್ನು ನಾನು ಫುಲ್ಲು ಬಾಯ್ಲ್ ಮಾಡಿಲ್ಲ, ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಏನು ರಾಸ್ ಮೇಲೆ ಇದೆಯೋ ಆ ರಾಸ್ ಮೇಲೆ ಹೋಗೋವರೆಗೂ ಅಷ್ಟೇ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನಾನಲ್ಲಿ ಅದನ್ನು ಬೇಯಿಸ್ಕೊಂಡಿಲ್ಲ. ಮತ್ತು ಇನ್ನೂ ಒಂದ್ಸಲಿ ನಾನು ಅದೇ ಪ್ಯಾನಲ್ಲಿ ಒಂದು ದೊಡ್ಡ ಆನಿಯನ್ನು ಮತ್ತು ಸಣ್ಣ ಸಣ್ಣದಾಗಿ ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಟೊಮೊಟೊ ಬಂದು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಪನ್ನೀರು ಬಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. 200 ಗ್ರಾಮಲ್ಲಿ 200 ಗ್ರಾಮ್ ತೊಗೊಂಡಿದ್ದೀನಿ. ಅಷ್ಟಕ್ಕೋಸ್ಕರ ನಾನು ಒಂದು ದೊಡ್ಡ ಟೊಮೊಟೊ, ಒಂದು ದೊಡ್ಡ ಆನಿಯನ್ನು ಮತ್ತು 4ರಿಂದ 5 ಪೀಸಷ್ಟು ಬೆಳ್ಳುಳ್ಳಿ ಮತ್ತು ಗೋಡಂಬಿ 5ರಿಂದ 6 ಇಷ್ಟನ್ನು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಕ್ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಆ ರೀತಿಲಿ ನಾವು ಫ್ರೈ ಮಾಡಿಕೊಂಡು ಅದನ್ನು ನಾನು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಅದು ಕಂಪ್ಲೀಟಾಗಿ ಜಾರ್ಗೆ ಹಾಕ್ಕೊಂಡು ಅದು ತಣ್ಣಗಾದಮೇಲೆ ನಾನು ಇದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನುಣ್ಣಗೆ ಸಾಫ್ಟಾಗೆ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಪ್ಯಾನಲ್ಲಿ ಇವಾಗ ಮತ್ತೆ ನಾನು ಏನು ಹಾಕ್ಕೊತಾ ಇದ್ದೀನಪ್ಪ ಅಂತಂದರೆ, ಅದು ಚೆನ್ನಾಗಿ ಬಿಸಿ ಆಗೋವರೆಗೂ ಬಿಟ್ಬಿಟ್ಟು ಬಟರು, ಮತ್ತು ನೀವೇನಾದರೂ ಬಟರ್ ಇಷ್ಟಪಡ್ತೀನಿ ಅನ್ನೋದಾದರೆ ನೀವು ಹೆಚ್ಚಿಗೆ ಬೇಕಾದ್ರೂ ಹಾಕ್ಕೋಬೋದು. ಆಯಿಲ್ ಇಲ್ಲದೇ ಬೇಕಾದ್ರೆ ನೀವು ಬಟರಲ್ಲೇ ಅದನ್ನು ಇದು ಮಾಡ್ಕೋಬೋದು. ಬಟ್ ಲಿಟಲ್ ಬಿಟ್ ಸ್ವಲ್ಪ ಆಯಿಲ್ ಇದ್ರೂ ಓಕೆ. ಈಗ ಅದು ಕಂಪ್ಲೀಟಾಗಿ ಆಗಿದೆ. ಇದೇಂತಕ್ಕೆ ಅಂತಂದರೆ ಇಲ್ಲಿ ನಾನು ಆಯಿಲ್ ಹಾಕ್ಕೊಂಡಿಲ್ಲ. ಇದು ಪನ್ನೀರನ್ನ ನಾವಿಲ್ಲಿ ಸ್ವಲ್ಪ ಅದರಲ್ಲಿ ಬಟರಲ್ಲೇ ಫ್ರೈ ಮಾಡಿಕೊಂಡ್ರೆ ನಮಗೆ ಅದ್ರ ಫ್ರಾಗ್ರೆನ್ಸ್ ಆಗಲಿ ಮತ್ತು ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದು ನಮಗೆ ಬಟರಲ್ಲಿ ನಾವು ಅದನ್ನು ಫ್ರೈ ಮಾಡಿಕೊಂಡಾಗ. ಇದು ನಾನ್ ಸ್ಟಿಕ್ ಪ್ಯಾನ್ಗಳಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸ್ಟಿಕ್ ಆಗೋಲ್ಲ. ಬಟ್ ನಂದು ಸ್ಟೀಲ್ ಆಗಿರೋದ್ರಿಂದ ಸ್ವಲ್ಪ ಸ್ಟಿಕ್ ಆಗುತ್ತೆ. ಅದರಿಂದ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ಕ್ವೇರ್ ಶೇಪಲ್ಲಿ, ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡಿದ್ದೀನಿ. ಈ ಥರ ಡಿಸೈನಾಗಿ ಕಟ್ ಮಾಡಿಕೊಂಡಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಲೈಟಾಗಿ ನಾನು ಅದನ್ನು ಬಟರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಬೇಕಂದರೆ ಜಾಸ್ತಿನೂ ಬೇಕಂದರೆ ಅದನ್ನು ಫ್ರೈ ಮಾಡ್ಕೋಬೋದು. ಯಾಕಂದರೆ ಫ್ರೈ ಮಾಡಿಕೊಂಡಷ್ಟು ಅದು ಚೆನ್ನಾಗೇ ಇರುತ್ತೆ. ಒಬ್ಬೊಬ್ಬರಿಗೆ ಸಾಫ್ಟಾಗಿರಬೇಕು ಅಂತೇನಾದರೂ ಆಸೆ ಪಟ್ಟರೆ ನಾವು ಸುಮ್ಮನೆ ಜಸ್ಟ್ ಅದು ನೀರಿನ ಅಂಶ ಏನಿದೆಯೋ ಅದು ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟೊಂದೇನು ಬೇಡ. ಒಬ್ಬೊಬ್ರಿಗೆ ಇಲ್ಲಾಂದರೆ ಒಂಥರ ಕ್ರಿಸ್ಪಿಯಾಗಿ ಬೇಕು ಅಂತ ಒಬ್ಬೊಬ್ರು ಇಷ್ಟಪಡ್ತಾರೆ. ಆ ರೀತಿಲಿ ಕ್ರಿಸ್ಪಿಯಾಗಿದ್ದಾಗೂ ಬೇಕು ಅಂತ ಏನಾದರೂ ಇಷ್ಟಪಟ್ಟರೆ ನೀವು ಆ ರೀತಿಲೂ ಸಹ ಫ್ರೈ ಮಾಡ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಕ್ಯಾಪ್ಸಿಕಮ್ ಆನಿಯನ್ ಏನು ಫ್ರೈ ಮಾಡ್ಕೊಂಡಿದ್ದೀನೋ ಹಾಗೆ ಪನ್ನೀರನ್ನು ಫ್ರೈ ಮಾಡಿಕೊಂಡು ಒಂದೇ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ, ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಪ್ಯಾನ್ನ ಮತ್ತು ಒಂದು ಬಾಣಲಿನ ಬಿಸಿ ಮಾಡಿ ಇಟ್ಕೊಂಡು ಅದಕ್ಕೆ ಮತ್ತೆ ಇದು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆಗೆ ನಾನು ಇದು ಚೆನ್ನಾಗಿ ಕಾಯಿದ್ಮೇಲೆ
ಬೇಕು ಅಂತಂದರೆ ನೀವು ಇಲ್ಲಿ ಸಾಸಿವೆ ಇದೆಲ್ಲ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಸಾಸಿವೆ ಆಗಲಿ ಜೀರಿಗೆ ಆಗಲಿ ಇದೆಂತಕ್ಕೂ ಒಗ್ಗರಣೆ ಕೊಟ್ಟಿಲ್ಲ. ಅದು ಹಾಗೇ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನಿಲ್ಲಿ ಸಾಸಿವೆ ಜೀರಿಗೆ ನಾನು ಒಗ್ಗರಣೆ ಕೊಟ್ಟಿಲ್ಲ. ನೀವೇನಾದರೂ ಬೇಕು ಅನ್ನೋದಾದರೆ ಸಾಸಿವೆ ಮತ್ತು ಜೀರಿಗೆ ಇವನ್ನೆಲ್ಲ ಒಗ್ಗರಣೆ ಕೊಟ್ಕೋಬೋದು. ಬಟ್ ನಾನೀಗ ಇಲ್ಲೇನಪ್ಪ ಅಂತಂದರೆ ನಾವು ಏನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಗೋಡಂಬಿ ಇಷ್ಟು ರುಬ್ಕೊಂಡಿದ್ನೋ ಅದನ್ನು ಮತ್ತು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಮಸಾಲ ಐಟಮೆಲ್ಲ ಅದ್ರದ್ದು ಸ್ಮೆಲ್ ಏನಿದೆಯೋ ಅದು ಕಂಪ್ಲೀಟಾಗಿ ಹೋದರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳೋ ಸ್ಟೇಜ್ವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾನು ಮಸಾಲೆಯಲ್ಲೇ ಇದರಲ್ಲಿರೋ ನೀರನ್ನೇ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಇವಾಗ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋವರೆಗೂ ನೋಡಿಕೊಂಡು ಲೈಟಾಗಿ ಕಲಿಸ್ಕೊಂತ. ನಂದು ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಇದು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಯಾವ ಥರ ನೀವು ಹಾಕ್ಕೊತೀರೋ ಅದ್ರ ಮೇಲೆ ನೀವು ಚಿಲ್ಲಿ ಪೌಡ್ರ್ ಆಗಿರ್ಬೋದು, ಧನಿಯಾ ಪೌಡ್ರ್ ಆಗಿರ್ಬೋದು, ಟರ್ಮರಿಕ್ ಪೌಡ್ರ್ ಆಗಿರ್ಬೋದು, ಇದನ್ನು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಹೆವಿ ಖಾರ ಇದ್ರೂ ಅದು ಅಷ್ಟು ಕೆಲವೊಂದಕ್ಕೆ ಟೇಸ್ಟ್ ಕೊಡೋಲ್ಲ. ಒಂದೊಂದಕ್ಕೆ ತುಂಬ ಖಾರ ಇದ್ರೇ ಟೇಸ್ಟು, ಕೆಲವೊಂದಕ್ಕೆ ಖಾರ ಇಲ್ಲ ಅಂತಂದ್ರೇ ಟೇಸ್ಟ್ ಇರುತ್ತೆ. ಸೊ ಆದ್ದರಿಂದ ನಾನಿಲ್ಲಿ ಮೀಡಿಯಮ್ ಆಗೇ ನಾನು ಖಾರ ಕೊಟ್ಕೊಂಡಿದ್ದೀನಿ. ಲೈಕ್ 1 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕುದೀತಾ ಇದ್ದಂಗೆ ಆ ಪೌಡ್ರ್ ಸಹ ಅದ್ರ ಜೊತೆ ಚೆನ್ನಾಗಿ ಬಾಯ್ಲಾಗಿ ಆ ಮಸಾಲೆಗೆ ಹಿಡಿಯುತ್ತೆ ಆ ಖಾರ ಎಲ್ಲ ಅಂಥೇಳಿ ನಾನು ಕುದಿಯೋ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ನಾನು ಧನಿಯಾ ಪೌಡ್ರನ್ನ ಹಾಕ್ಕೊತೀನಿ. ಧನಿಯಾ ಪೌಡರು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಟೇಬಲ್ ಸ್ಪೂನಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಧನಿಯಾ ಪೌಡರು ಅಂತ ನೋಡಿಕೊಂಡು ನೀವು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಏನಿಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ಲು. ಇಷ್ಟು ಸಿಂಪಲ್ಲಾಗಿರೋದು ನಾವು ಮನೇಲೇ ಮಾಡ್ಕೋಬೋದಾ ಅಂತ ನಮಗೆ ಮಾಡಿದಾಗಲೇ ನನಗೂ ಖುಷಿ ಆಯಿತು. ಬಟ್ ತುಂಬಾ ಚೆನ್ನಾಗಿತ್ತು. ಬಟ್ ತುಂಬಾ ಈಸಿ ಮಾಡ್ಕೊಳೋದು. ಮತ್ತು ಇಲ್ಲಿ ನಾನು ಹಾಕ್ತಾಯಿದ್ದೀನಲ್ಲ ಪೌಡ್ರು, ಈ ಪೌಡ್ರನ್ನ ಬಂದು ನಾನು ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡ್ರಿಗೆ ಬಂದ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. ಮತ್ತು ಜೀರಿಗೆ 1 ಟೇಬಲ್ ಸ್ಪೂನು, ಮೆಣಸು ಅರ್ಧ ಟೇಬಲ್ ಸ್ಪೂನು, ಮತ್ತು ಚಕ್ಕೆ ಲವಂಗ 1 ಚಕ್ಕೆ 2 ಲವಂಗ, ಮತ್ತು ಬೇ ಲೀಫ್ ಅದೇನು ಪಲಾವ್ ಎಲೆ ಅಂತೀವಲ್ಲ ಅದು, ಮತ್ತು ಧನಿಯಾ ಕಾಳುಗಳು ಇಷ್ಟನ್ನು ನಾನು ಧನಿಯಾ ಕಾಳು 1 ಅರ್ಧ ಟೇಬಲ್ ಸ್ಪೂನು ಇಷ್ಟನ್ನು ನಾನು ಇದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಅಂದರೆ ಒಂಥರ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡ್ರೇ ಮೇಯ್ನು ನಮಗೆ ಬೇಕಾಗಿರೋದು. ಈ ಪೌಡ್ರನ್ನೇ. ಈ ಪೌಡ್ರು ನಾನು ಮಾಡಬೇಕಾದ್ರೆ ವಿಡಿಯೋ ಮಾಡಲಿಲ್ಲ. ಸೊ ಅದರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈ ಪೌಡ್ರನ್ನ ನೀವು ಬೇಕಂದರೆ ಕಲ್ಲಲ್ಲೂ ಬೇಕಂದರೆ ಪೌಡ್ರ್ ಮಾಡ್ಕೋಬೋದು. ಇಲ್ಲಾಂದರೆ ಮಿಕ್ಸಿ ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಸಹ ಪೌಡ್ರ್ ಮಾಡ್ಕೋಬೋದು. ಅದು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಆ್ಯಕ್ಚುಲಿ ಮೇಯ್ನ್ ಅದು. ಅದನ್ನು ನಾವು ಪೌಡ್ರ್ ಮಾಡಿ ಹಾಕ್ಕೊಂಡು ಈಗ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆ ಪೌಡ್ರ್ ಹಾಕ್ಕೊಂಡ್ಮೇಲೆ ಆ ಪೌಡ್ರು ಆದಮೇಲೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಈ ಮಸಾಲೆ ಜೊತೆ ಹಿಡಿಯೋವರೆಗೂ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರದ್ದು ಏನು ಸ್ಮೆಲ್ ಇದೆಯೋ ಅವೆಲ್ಲ ಕಂಪ್ಲೀಟಾಗಿ ಹೋಗಿ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡಬೇಕು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇದು ತುಂಬಾ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಈಸಿ ಮತ್ತು ಹೆವಿ ಟೇಸ್ಟಿ ಇರುತ್ತೆ. ಫ್ರೆಂಡ್ಸ್, ಇವಾಗ ನೋಡ್ಬೋದು ನಂದು ಅದೇನು ಮಸಾಲೆ ಇದೆಯೋ ಅದು ಕಂಪ್ಲೀಟಾಗಿ ಆಗಿದೆ. ಅದಾಗಿದ್ಮೇಲೆ ನಾನೇನು ಮಾಡಿದ್ದೀನಿ, ಕ್ಯಾಪ್ಸಿಕಮು, ಆನಿಯನ್ನು, ಪನ್ನೀರ್ ಇಷ್ಟನ್ನು ಏನು ಫ್ರೈ ಮಾಡಿಟ್ಕೊಂಡಿದ್ನೋ ಅದನ್ನು ಈ ಮಸಾಲೆ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ತುಂಬಾ ಸಿಂಪಲ್ಲು, ತುಂಬಾ ಟೇಸ್ಟಿ ಇರುತ್ತೆ. ನಾವು ಹೋಟೆಲ್ಗೆ ಹೋಗಬೇಕು ಅಂತಲೇ ಇಲ್ಲ, ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆ ಪೂರಿ, ಚಪಾತಿ, ಇದು ಅಕ್ಕಿ ರೊಟ್ಟಿ ಸಹ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇವನ್ ನೀರು ದೋಸೆ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ಗಂತೂ. ಇವನ್ ನಾವು ಲಂಚ್ ಬಾಕ್ಸ್ಗಾಗಲಿ
ಇದಕ್ಕೆಲ್ಲ ಸರ್ವ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ಅಂತೇಳಿ, ಲಂಚ್ ಬಾಕ್ಸ್ ಅಂತೇಳಿ ಇದು ಆರಾಮಾಗಿ ನಾವು ಸರ್ವ್ ಮಾಡ್ಬೋದು. ಈವನ್ ನಾನ್ ವೆಜ್ ತಿನ್ನದೇ ಇರೋರು ಸಹ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಮತ್ತು ಇನ್ನೇನು ಅದು ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾನು ಕಸೂರಿ ಮೇಥಿನ ಕೈಯಲ್ಲಿ ರಬ್ ಮಾಡಿಕೊಂಡು ಇದು ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ಬೇಕಾದ್ರೆ ಡೈರೆಕ್ಟಾಗೂ ಹಾಗೆ ಹಾಕ್ಕೋಬೋದು. ಇಲ್ಲಾಂತಂದರೆ ಇದನ್ನು ರಬ್ ಮಾಡಿ ಹಾಕ್ಕೊತೀನಿ ಅಂದ್ರೂ ಅದು ರಬ್ ಮಾಡೋದ್ರಿಂದ ಕ್ಲೀನಾಗಿ ಪೌಡ್ರ್ ಆಗಿಬಿಡುತ್ತೆ. ಸೊ ಅದರಿಂದ ಕ್ಲೀನಾಗಿ ರಬ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ತಿಕ್ಕ ಬೇಕಂತಂದರೆ ನೀವು ಇನ್ನೂ ನೀರು ಆ್ಯಡ್ ಮಾಡ್ಕೋಬೋದು. ಬಟ್ ಇಷ್ಟು ಇದು ಕರೆಕ್ಟಾಗಿದೆ. ಈ ರೀತಿಲಿ ಇಷ್ಟು ಇದ್ದರೆ ನಾವು ಚಪಾತಿ, ಪೂರಿ, ದೋಸೆ ಅನ್ನೋದಕ್ಕಿಂತ ಅಕ್ಕಿ ರೊಟ್ಟಿ, ಈ ನೀರು ದೋಸೆ ಈ ಥರ ಅದಕ್ಕಾದರೆ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ಮನೇಲಿ ಮಾಡ್ಕೊಳೋದು. ಮತ್ತು ಈಗ ಒಂದು 5 ನಿಮಿಷ ಸಾಕು. ಒಂದು 5 ನಿಮಿಷ ಅಷ್ಟು ನಾವು ಅದನ್ನು ಕುದಿಯಕ್ಕೆ ಬಿಟ್ಟರೆ ಅದರದ್ದು ಫ್ರ್ಯಾಗ್ರೆನ್ಸ್ ಎಲ್ಲ ಏನಿರುತ್ತೋ ಅದು ಕಂಪ್ಲೀಟಾಗಿ ನಮಗೆ ಸಿಗುತ್ತೆ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚೋದ್ರಿಂದ. ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಫ್ರೆಂಡ್ಸ್. ಇದು ನಾನು ಪನ್ನೀರೆಲ್ಲ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಅದು ಕಡಿಮೆ ಇದೆ. ನೀವು ಬೇಕಂದರೆ ಇದನ್ನು ಚಿಕ್ಕದಾಗೂ ಮಾಡ್ಕೋಬೋದು. ಇಲ್ಲಾಂತಂದರೆ ಇದನ್ನು ನೀವು ಪನ್ನೀರನ್ನ ಬೇಕಂದರೆ ನೀವು ಫುಲ್ಲು ಸ್ಮ್ಯಾಶ್ ಮಾಡಿ ಸಹ ಹಾಕ್ಕೋಬೋದು. ಈಗ ಪನ್ನೀರ್ ಬುರ್ಜಿ ಅಂತೆಲ್ಲ ಹೇಳಿ ಮಾಡ್ತಾರಲ್ಲ, ಲೈಕ್ ಆ ಥರನೂ ಬೇಕಂದರೆ ನೀವು ಫುಲ್ಲು ಸ್ಮ್ಯಾಶ್ ಮಾಡಿ ಸಹ ಹಾಕ್ಕೋಬೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆಗ ನಾವು ಪನ್ನೀರ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಅದು ಕಂಪ್ಲೀಟಾಗಿ ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ. ಈವನ್ ನೋಡೋಕ್ಕೂ ಲುಕ್ ಅದಷ್ಟೇ ಚೆನ್ನಾಗಿರುತ್ತೆ. ಅದು ಬೇಕಂದರೆ ನೀವು ಅದನ್ನು ಫುಲ್ ಸ್ಮ್ಯಾಶ್ ಮಾಡಿ ಸಹ ಹಾಕ್ಕೋಬೋದು. ಹೋಟೆಲಲ್ಲೇ ಸಿಗೋ ಅಂಥ ಕಡಾಯಿ ಪನ್ನೀರು ಈಗ ನಾವು ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಬಟ್ ಎವ್ರಿ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಇದು ತುಂಬಾ ಟೇಸ್ಟಿಯಾಗಿತ್ತು. ನಾವಂತೂ ತಿಂದಾಗಂತೂ ತುಂಬಾ ಇಷ್ಟು ಚೆನ್ನಾಗಿ ಬಂತಾ ಅಂತೇಳಿ ನಮಗೆ ಖುಷಿ ಆಯಿತು. ಅಷ್ಟು ಚೆನ್ನಾಗಿತ್ತು. ಬಟ್ ಇದನ್ನು ನಾನು ಚಪಾತಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ಈಗ ಇದು ಕಡಾಯಿ ಪನ್ನೀರ್ ಏನು ಮಾಡಿದ್ನೋ ಅದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವನ್ ನಾನು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.